ಗುರು ಬಸವಲಿಂಗಾಯ ನಮಃ. ಕೊಡ್ರಿ ಚಪ್ಪಲ್ ಕೆಳಬಿಟ್ಟು ಬರ್ರಿ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಬಸವಣ್ಣ 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 ಎಂದು ನೆನೆಯದಲ್ಲದೆ ಎನಗೆ ಭಕ್ತಿವಿಲ್ಲ ಕಾಣ ಕಲಿದೇವರ ದೇವ. ಮಹಾ ಮಾನವತಾವಾದಿ ಧರ್ಮಗುರು ಬಸವಣ್ಣವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಬಸವ ಕಲ್ಯಾಣ ಸಮೀಪಿರ್ತಕ್ಕಂಥ ಈ ಗುಣತೀರ್ಥ ವಾಡಿಯಲ್ಲಿ ಶರಣ ಸಂಗಮ ಹಾಗೂ ಶರಣೆ ದಾನಮ್ಮ ದೇವಿಯ ಉತ್ಸವ ಸಮಾರಂಭದ ದಿವ್ಯ ಸನ್ನಿಧಾನ ವಹಿಸಿ 2 ದಿನಗಳ ಪರ್ಯಂತರವಾಗಿ ಒಳ್ಳೆಯ ಅಚ್ಚುಕಟ್ಟಾಗಿ ಮತ್ತು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಬಸವಪ್ರಭು ಸ್ವಾಮಿಗಳು ಕಲ್ಯಾಣ ಮಾಮನೆ ಗುಣತೀರ್ಥವಾಡಿಯ ಪೂಜ್ಯರ ಸನ್ನಿಧಾನದ ಅನಂತ ಶರಣುಗಳನ್ನು ಹೇಳಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯರಾಗಿರ್ತಕ್ಕಂಥ ಸಸ್ತಾಪುರದ ಸದಾನಂದಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಅನಂತ ಶರಣುಗಳನ್ನು ಹೇಳಿ, ಅದೇ ರೀತಿ ದಾನಮ್ಮ ಕಂದನ ವಚನಗಳಂತ ಹೇಳಿ ಅದಕ್ಕಿಂತ ಪೂರ್ವದಲ್ಲಿ ವಚನ ಸಂವಿಧಾನದ ಮುಖಾಂತರವಾಗಿ ತಮ್ಮೆಲ್ಲರಿಗೂ ತಿಳಿಸಿರ್ತಕ್ಕಂಥ ಶರಣರು ಹಾಗೂ ಲೇಖಕರಾಗಿರ್ತಕ್ಕಂಥ ಶರಣ ಶ್ರೀಶೈಲ ಕೆ ಮಸೂತಿಯವರಲ್ಲಿಯೂ ಹಾಗೂ ನಮ್ಮ ಬಾಳೂರಿಯವರಲ್ಲಿಯೂ ಹಾಗೂ ನಮ್ಮ ಕಲಬುರಗಿಯ ಜಿಲ್ಲೆಯ ರಾಷ್ಟ್ರೀಯ ಬಸವದಳದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶರಣ ರೇವಣಪ್ಪ ಹೆಗಣೆ ಅವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಮ್ಮ ಶರಣರಲ್ಲಿಯೂ ಸಂಚಾಲಕರಲ್ಲಿಯೂ ಹಾಗೂ ವಚನ ಸಂಗೀತಗಾರರಲ್ಲಿಯೂ ಹಾಗೂ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಶರಣರಲ್ಲಿ ಮತ್ತು ಶರಣೆಯರಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳಾಗ್ಯದ, ಆದರೂ ಕೂಡ 1-2 ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಪ್ರಪ್ರಥಮವಾಗಿ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಬಸವಪ್ರಭು ಸ್ವಾಮಿಗಳವರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತಿದ್ದೇನೆ. ಇವತ್ತು ಕಲ್ಯಾಣದಲ್ಲಿ ಉಳಿದು ಅದರ ಜೊತೆಯಲ್ಲಿ ದಾನಮ್ಮ ದೇವಿಯ ಪವಿತ್ರವಾಗಿರ್ತಕ್ಕಂಥ ಒಂದು ಗುಹೆಯ ಸಮೀಪದಲ್ಲಿ ಗುಣತೀರ್ಥವಾಡಿಯಲ್ಲಿ ಉಳಿದು ಅತ್ಯಂತ ಈ ಭಾಗದ ಜನತೆಗೆ ಬಸವಣ್ಣವರು ಮತ್ತು ದಾನಮ್ಮ ದೇವಿಯ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಪೂಜ್ಯ ಸ್ವಾಮೀಜಿಯವರು ಯಾರಿದ್ದರೆ ನಮ್ಮ ಬಸವಪ್ರಭು ಸ್ವಾಮೀಜಿಯವರು. ಅದರ ಜೊತೆಯಲ್ಲೇ ಬಸವ ತತ್ವವನ್ನು ಬೆಳೆಸಬೇಕಾದ್ರೆ ಭಾಳ ಕಷ್ಟ ಅದ. ಎಷ್ಟು ಕಷ್ಟ ಅದನ್ನು ಹೇಳೋದಂದರೆ ಅದು ನಮಗೆ ಗೊತ್ತಾಗಂಗಿಲ್ಲ. ಯಾಕಂದರೆ ನಾವು ಮಠಾಧೀಶರು ಇರೋದರಿಂದ ಸಾಕಷ್ಟು ಜನ ಭಕ್ತರು ನಮ್ಮ ಹಿಂದೆ ಹೊಲ ಮನೆ ಅದ್ರ ಜೊತೆಯಲ್ಲಿ ಸ್ಕೂಲು ಕಾಲೇಜು ಇರೋದರಿಂದ ನಮಗೆ ಗೊತ್ತಾಗಂಗಿಲ್ಲ. ಆದರೆ ಬಸವ ತತ್ವವನ್ನು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನಾವು ತಿಳ್ಕೊಳ್ಬೇಕಾದ್ರೆ ಏನು ಕೇಳಿದಾಗ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು ನೋಡಬೇಕು. ನಾನು ದಿಲ್ಲಿಗೆ ಹೋಗಿದ್ದೆ, ಹೇಳಲೇಬೇಕು ಇವತ್ತಿನ ಸಂದರ್ಭದಲ್ಲಿ. ದಿಲ್ಲಿಯಲ್ಲಿ ಪೂಜ್ಯ ಜಗದ್ಗುರು ಮಾತಾಜಿಯವರು ಏನು ಮಾಡ್ತಾರೆ ಅಂದರೆ ಈ ಲಿಂಗಾಯತ ಧರ್ಮದ ಹೋರಾಟ ಸಲುವಾಗಿ ನನಗೂ ಕೂಡ ಆಮಂತ್ರಣ ಕೊಟ್ಟಿದ್ದರು. ನಾನು ಹೋಗಿದ್ದೆ. ಅಲ್ಲಿ ಏನಾಗ್ತದೆ ಅಂದರೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮೈದಾನದ, ಆ ಮೈದಾನದ ಹೆಸರು ನನಗೆ ನೆನಪಿಲ್ಲ. ಅದು ಡಾಲ್ಕಟ್ಟರ ಸ್ಟೇಡಿಯಂ. ಆ ಸ್ಟೇಡಿಯಂದಲ್ಲಿ ಏನು ಕೇಳಿದಾಗ ನಮ್ಗೆಲ್ಲರಿಗೂ ಒಳಗೆ ಹಾಕಿ ಏನು ಮಾಡಿದ್ದಾರೆ ಅಂದರೆ ಪೊಲೀಸರು ಜಂತರ ಮಂತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಸಾವಿರಾರು ಮಂದಿ ಪೊಲೀಸರು ಬಂದು ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಒಳಗೆ ಹಾಕಿ ಬಂಧನದಲ್ಲಿ ಇಟ್ಟು ನಮಗೆ ಕಾರ್ಯಕ್ರಮ ಮಾಡಲಿಕ್ಕೂ ಅನುವು ಮಾಡಿಕೊಡಲಿಲ್ಲ. ಆಮೇಲೆ ಏನು ಕೇಳಿದಾಗ ಹೋಗಿ ಅಲ್ಲಿ
ಅಧಿಕಾರಿಗಳಿಗೆ ಭೇಟಿ ಆಗ್ಲಿಕ್ಕೂ ಅನುವು ಮಾಡಿಕೊಡ್ಲಿಲ್ಲ. ಅಂದರೆ ಅಂಥ 500 ಜನ ಕಮಾಂಡರ್ ಬಂದಿದ್ರು. ಅಂಥ ಸಂದರ್ಭದಲ್ಲಿ ಏನು ಕೇಳಿದಾಗ ದಿಟ್ಟ ಹೋರಾಟಗಾರರಾಗಿ ಅತ್ಯಂತ ಏನು ಕೇಳಿದಾಗ ಬಸವಣ್ಣನ ಜಯಘೋಷವನ್ನು ಮಾಡಿ ಎಲ್ಲರೂ ಮಧ್ಯದಲ್ಲಿ ಏನು ಕೇಳಿದಾಗ ಏನು ಇದನ್ನ ಹಾಕಿದಾರಲ್ಲ, ಅದಕ್ಕೆ ಕಟಂಜರಿ ಹಾಕಿದ್ರಲ್ಲ, ಬ್ಯಾರಿಕೇಡ್ ಹಾಕಿದ್ರಲ್ಲ, ಆ ಬ್ಯಾರಿಕೇಡನ್ನು ಒದ್ದು ಏನು ಕೇಳಿದಾಗ ಹೊರಗೆ ದಿಟ್ಟದಿಂದ ಹೋಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಸ್ವಾಮೀಜಿ ಬಸವ ಧರ್ಮದ ಸಲುವಾಗಿ ಇವತ್ತು ಆ ಪೊಲೀಸರಿಂದ ಎಷ್ಟೇ ತ್ರಾಸಾದರೂ ಕೂಡ ಜೈಕಾರವನ್ನು ಹೊಡೆದು ಅಲ್ಲಿ ಬಿದರದ ಇದರಲ್ಲಿ ದಿಲ್ಲಿಯಲ್ಲಿ ಏನು ಕೇಳಿದಾಗ ಎಲ್ಲರಿಗೂ ಅನುವು ಮಾಡಿಕೊಟ್ಟು ಯಶಸ್ವಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸಾಧಕ, ಒಬ್ಬ ಬಸವ ಧರ್ಮದ ಹರಿಕಾರ ಜ್ಯೋತಿ ಯಾರಿದ್ರೆ ನಮ್ಮ ಬಸವಪ್ರಭು ಸ್ವಾಮೀಜಿಯವರು. ನಾನು ಹೇಳಿದೆ, ಬಸವಪ್ರಭು ಸ್ವಾಮೀಜಿಯವರೇ ಎಷ್ಟು ಕಷ್ಟಪಡ್ತೀರಿ, ಯಾಕೆ ಬೇಕು, ಸುಮ್ಮನೆ ಕೂಡ್ರಿ ಅಂತ ಹೇಳಿದೆ. ಎಲ್ಲ ಬುದ್ಧಿ ನಾವು ಹೋರಾಡಬೇಕಾಗ್ತದೆ, ಮಾತಾಜಿಯವರು ಇದ್ರು, ನಾವಿದ್ದೆವು. ನಂತರ ಏನು ಕೇಳಿದಾಗ ಅದು ಮುಂದೆ ಬೆಳವಣಿಗೆ ಬೆಳೆದು ಮಾತಾಜಿಯವರು ಏನು ಕೇಳಿದಾಗ ಲಿಂಗೈಕ್ಯರಾಗಲಿಕ್ಕೆ ಇದು ಒಂದು ಕಾರಣ. ಯಾಕಂದ್ರೆ ಅಲ್ಲಿ ಅದರ ಜೊತೆಯಲ್ಲಿ ಏನು ಕೇಳಿದಾಗ ಅಲ್ಲಿ ವಾತಾವರಣ ಆಗಲಿ, ಅಲ್ಲಿರ್ತಕ್ಕಂಥ ಏನು ಕೇಳಿದಾಗ ಪರಿಸರ ಆಗಲಿ, ಪೂಜ್ಯ ಮಾತಾಜಿಯವರು ಅಲ್ಲಿ ಮುಖ್ಯ ಯಾವ ಪ್ರಧಾನಮಂತ್ರಿಗೆ ಭೇಟಿಯಾಗಿ ತಮ್ಮ ಇದನ್ನು ಏನು ಮನವಿಯನ್ನು ಸಲ್ಲಿಸ್ಬೇಕಂತೇಳಿ ಪಾಪ ಅಲ್ಲಿ ಉಳಿದ್ರು. ಅದ್ರ ಜೊತೆಯಲ್ಲಿ ಏನು ಕೇಳಿದಾಗ ಪೂಜ್ಯ ಶ್ರೀಗಳವರು ಹೇಳಿದಾಗೆ ಇವತ್ತು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥ ಒಂದು ಘೋಷಣೆ ಯಾವುದಂದರೆ ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ. ಅದನ್ನ ಅಂದವ್ರು ಯಾರಂದ್ರೆ ನಾನೇ ಪ್ರಥಮವಾಗಿ ಅಂದವ. ಅದು ರೆಕಾರ್ಡ್ ಆಗ್ಯದ. ಯಾಕಂದ್ರೆ ಮೈಸೂರದಲ್ಲಿ ಇವರೆಲ್ಲ ಬಂದಿದ್ರು. ಎಲ್ಲರ ಜೊತೆಯಲ್ಲಿ ಬಂದಾಗ ಅವಾಗ ನಾನು ಹೇಳಿದೆ, ನನಗೆ ಎಲ್ಲರೂ ಕೂಡಿ ಏನು ಮಾಡಿದೆ ಅಂದರೆ, ಬುದ್ಧಿ ಈ ವೇದವಾಕ್ಯ ಇದನ್ನು ಶರಣರ ವಾಕ್ಯವನ್ನು ನೀವು ಹೇಳಿಸ್ಬೇಕಂತ ಹೇಳಿ ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಅಂತ ಹೇಳಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕೇಳಿದಾಗ ಅತ್ಯಂತ ಹೆಮ್ಮೆಯಿಂದ ಹೇಳಿರ್ತಕ್ಕಂಥವ್ರು ಯಾರಿದ್ರೆ ನಮ್ಮ ಬಸವ ಧರ್ಮದ ಎಲ್ಲ ಅಣಿವಾಯಿಗಳು ಏನು ಮಾಡಿದ್ರು ಅಂದರೆ ಇದನ್ನು ಹೇಳಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು. ಇವತ್ತು ನಿಜವಾಗಿ ಇನ್ನೊಂದು ಮಾತು ನಿಮಗೆಲ್ಲರಿಗೂ ಹೇಳಲೇಬೇಕು. ಇವತ್ತು ಬಸವಣ್ಣ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬಸವಣ್ಣ ಅಂದರೆ ನಮ್ಮ ಶಿಷ್ಯ ಅಂತ ಹೇಳ್ತಿದ್ದಾರೆ, ಅಡ್ಡ ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾರೆ, ಉಡ್ಡ ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾರೆ. ಇವತ್ತು ಅಡ್ಡ ಪಲ್ಲಕ್ಕಿ ಉದ್ದ ಪಲ್ಲಕ್ಕಿ ಯಾವ ಪಲ್ಲಕ್ಕಿಯಲ್ಲಿ ಕೂಡಲಿ ಅವ್ರಿಗೆಲ್ಲರಿಗೂ ಗುರು ಯಾರಿದ್ರೆ ಆ ವಿಶ್ವಗುರು ಬಸವಣ್ಣವರೇ ಧರ್ಮಗುರು ಇದ್ದಾರೆ ಇವತ್ತು. ಅದಕ್ಕಾಗಿ ನಾವು ಹೆಮ್ಮೆಯಿಂದ ಹೇಳಬೇಕು, ಇವತ್ತು ನಮ್ಮ ಧರ್ಮಗುರು ಯಾರಂದರೆ ಬಸವಣ್ಣವರು ಅಂತ ಹೇಳಬೇಕು. ನಮಗೆ ಇಷ್ಟಲಿಂಗವನ್ನು ಕೊಟ್ಟವರು ಯಾರಂದರೆ ಬಸವಣ್ಣವರೇ ಅಂತ ಹೇಳಬೇಕು. ನಮ್ಮ ಧರ್ಮ ಗ್ರಂಥ ಯಾವುದಂತ ಕೇಳಿದರೆ ವಚನ ಸಾಹಿತ್ಯವಂತ ಹೇಳಬೇಕು. ಈ ರೀತಿಯನ್ನು ಕೇಳಿದಾಗ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿರ್ತಕ್ಕಂಥ ಕೀರ್ತಿ ಯಾರಿಗೆ ಹೋಗ್ತದೆ ಅಂದರೆ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರಿಗೆ, ಪೂಜ್ಯರಾಗಿರ್ತಕ್ಕಂಥ ಮಾತಾಜಿಯವರಿಗೆ ಹೋಗ್ತದೆ. ಇವತ್ತು ನಾನು ಪ್ರಪ್ರಥಮವಾಗಿ ಶರಣ ಮೇಳದ ಉಪಾಧ್ಯಕ್ಷ ಇದ್ದೆ. ಉಪಾಧ್ಯಕ್ಷ ಇದ್ದಾಗ ಏನಾಯ್ತು ಅಂದರೆ ಮುಂದೆ ಕೆಲವೊಂದು ವರ್ಷ ಹೋದ ಮೇಲೆ ಅಲ್ಲಿ ಮಾತಾಜಿಯವರಿಗೆ ಮತ್ತು ನಮಗೆ ಏನಾಯ್ತು ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಯಾವುದಕ್ಕೆ ಸಲುವಾಗಿ ಅಂದರೆ ಅವ್ರು ಲಿಂಗದೇವ ಅಂದರು. ಅವಾಗ ಮಾತಾಜಿಯವರಿಗೆ ವಿನಂತಿ ಮಾಡಿಕೊಂಡು, ಮಾತಾಜಿ ಲಿಂಗದೇವ ಅನ್ಲಿಕ್ಕೆ ಹೋಗಬೇಡಿ, ಕೂಡಲ ಸಂಗಮ ಇರಲಿ ಅಂದರೂ ಕೂಡ ಮಾತಾಜಿಯವರು ಏನು ಮಾಡಿದ್ರು ಅಂದರೆ, ಯಾಕಂದರೆ ಹಠವಾದಿಗಳಿದ್ರು ಮಾತಾಜಿಯವರು. ಹಠವಾದಿಗಳು ಯಾಕಿದ್ರೆ ಅಂದರೆ ಅವರು ಸಾಕಷ್ಟು ಬಸವ ಧರ್ಮದ ಸಲುವಾಗಿ ತಮ್ಮ ತನು ಮನ ಧನವನ್ನು ಕೇಳಿದಾಗ ಈ ಸಮಾಜಕ್ಕೆ ಅರ್ಪಿಸಿ ಅತ್ಯಂತ ಏನಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ಬಸವ ಧರ್ಮವನ್ನು ಕಟ್ಟಿದವರು ಯಾರಿದ್ರೆ ಪೂಜ್ಯ ಲಿಂಗಾನಂದ ಸ್ವಾಮಿ ಮಾತಾಜಿಯವರು. ಅದಕ್ಕಾಗಿ ಅದು ಮುಂದೆ ಆಯಿತು, ಏನೋ ನಡೀತಿ ಆದಮೇಲೆ ಮತ್ತೊಮ್ಮೆ ನಾವೆಲ್ಲರೂ ಕೂಡಿಕೊಂಡು ಏನು ಕೇಳಿದಾಗ ಸ್ವತಂತ್ರ ಧರ್ಮದ ಲಿಂಗಾಯತ ಸ್ವತಂತ್ರ ಧರ್ಮ ಸಿಗಬೇಕಂತೇಳಿ ಇವತ್ತು, ಯಾಕಂದರೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಂದರೆ ಅದನ್ನು ಮೇಲೆ ಕಳಿಸಿದರು. ಮೇಲೆ ಕಳಿಸಿದಾಗ ಅದು ಮತ್ತೆ ತಿರುಗಿ ಬಂತು. ಅದಕ್ಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ, ಮಾತಾಜಿಯವರ ಆಸೆ, ಲಿಂಗಾನಂದ ಸ್ವಾಮಿಗಳವರ ಆಸೆ. ಇವತ್ತು ಆಸೆ ಅಂದರೆ ಕೆಲವು ಮಂದಿಯಲ್ಲಿ ದುರಾಸೆ ಇರ್ತದೆ, ಆದರೆ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರಲ್ಲಿ ಮಾತಾಜಿಯವರಲ್ಲಿ ಯಾವ ಆಸೆ ಇತ್ತಂದರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕನ್ನತಕ್ಕಂಥ ಆಸೆ ಇತ್ತು. ಇದು ನಿಜವಾಗಿರತಕ್ಕಂಥ ಆಸೆ. ನಿಮ್ಮೆಲ್ಲರೂ ಏನಾಗ್ತದೆ, ಹಣ ಗಳಿಸ್ಬೇಕನ್ನತಕ್ಕಂಥ ಆಸೆ ಇರ್ತದೆ, ಏನೇನೋ ಆಸೆ ಇರ್ತದೆ. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರನಂತ ಕೋಟಿ
ಮಣ್ಣಿಗಾಗಿ ಸತ್ತವರ ಅನಂತ ಕೋಟಿ, ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರ ಅನಂತ ಕೋಟಿ, ನಿನಗಾಗಿ ಸತ್ತವರು ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತದಲ್ಲ, ಆ ರೀತಿ ಬಸವ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಪೂಜ್ಯರು ಯಾರಿದ್ರೆ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು, ಪೂಜ್ಯ ಮಾತಾಜಿಯವರು. ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಬಸವಪ್ರಭು ಸ್ವಾಮೀಜಿಯವರು. ನಾನು ಬಸವಪ್ರಭು ಸ್ವಾಮೀಜಿಯವರಿಗೆ ಭಾಳ ಅತ್ಯಂತ ಗೌರವದಿಂದ ಕಾಣ್ತಿದ್ದೇನೆ, ಅತ್ಯಂತ ಕೇಳಿದಾಗ ಭಕ್ತಿಯಿಂದ ಕಾಣ್ತಿದ್ದೇನೆ. ನಾನು ಯಾಕೆ ಕಾಣ್ತೀನಿ ಅಂದರೆ ಇವತ್ತು ಇಂಥ ಸಾಧಕರದರಂತಲೇ ಬಸವ ಧರ್ಮ ಉಳಿದದ. ಯಾಕಂದರೆ ಇಲ್ಲ ಸಿಗಂಗಿಲ್ಲ. ಇವತ್ತು ನಾವು ಏನು ಮಾಡ್ತಾರೆ, ಕೆಲವು ಮಂದಿ ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ, ಅಲ್ಲೊಂದು ಹೇಳಿದ ಮೇಲೆ ಇಲ್ಲೊಂದು ಹೇಳ್ತಿದ್ದಾರೆ. ಅಂಥವ್ರು ನಮಗೆ ಬೇಕಾಗಿಲ್ಲ. ನಮಗೆ ಎಂಥವ್ರು ಬೇಕಂದರೆ ಇಂಥ ಬಸವಪ್ರಭು ಸ್ವಾಮೀಜಿಯವರಂಥ ಒಂದು 10 ಜನ ಇದ್ದರೆ ಸಾಕು, ಒಂದು 8-10 ಜನ ಇದ್ದರೆ ಸಾಕು. ಏನಾಗ್ತದಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ವಿಶ್ವದಲ್ಲಿ ಏನಾಗ್ತದಂದರೆ ಅದು ಬಸವ ಧರ್ಮ ಬೆಳಗ್ತದ. ಎಲ್ಲರ ಜೀವನದಲ್ಲಿ ಏನು ಕೇಳಿದಾಗ ಅಜ್ಞಾನದ ಕತ್ತಲೆ ಹೋಗಿ ಅಲ್ಲಿ ಸುಜ್ಞಾನದ ಬೆಳಕು ಬರಬೇಕಾದ್ರೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನಾವು ವಚನ ಸಾಹಿತ್ಯವನ್ನು ಓದಬೇಕು. 1 ಸಲ 2 ಸಲ ಅಲ್ಲ, 10 100 ಸಲ ಏನು ಕೇಳಿದಾಗ ಬಸವಣ್ಣನ ವಚನಗಳು ಓದಿದ್ರೂ ಕಡಿಮೆ ಇದೆ ಇವತ್ತು. ಯಾಕಂದರೆ ಯೂನಿವರ್ಸಿಟಿ ದೊಡ್ಡ ದೊಡ್ಡ ಸಿಟಿಯಲ್ಲಿರ್ತಕ್ಕಂಥ ಅವಿವೇಕ ಪಂಡಿತರು ಏನು ಮಾಡ್ತಾರೆ, ಏನೇನೋ ಹೇಳ್ತಾರೆ, ಏನೇನೋ ಬರೀತಿದ್ದಾರೆ. ಆದರೆ ಅವ್ರಿಗೆಲ್ಲರಿಗೂ ನೀವು ಉತ್ತರ ಕೊಡಬೇಕಾದ್ರೆ ಏನೋ ಅನುಭವದಿಂದ ವಚನಗಳನ್ನು ಓದಿ ಯಾರು ತಿಳ್ಕೊಂಡಿರ್ತೀರ ಅವ್ರು ಏನು ಮಾಡಬೇಕಂದ್ರೆ ಅಂಥ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಅವಿವೇಕಿಗಳಿಗೆ ಉತ್ತರ ಕೊಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಬಸವಣ್ಣ ದೇವರ ಮಾಡಕ್ಕೆ ಹೊಂಟ್ರು. ಬಸವಣ್ಣ ದೇವರಲ್ಲ, ದಯಮಾಡಿ. ನಮ್ಮ ನಿಮ್ಮೆಲ್ಲರ ಗುರು ಇವತ್ತು, ಜಗತ್ತಿನ ಗುರು ಇವತ್ತು, ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆ ರೀತಿ ಮಸೂತಿ ಅವರು ಈಗಾಗಲೇ ಏನು ಹೇಳಿದ್ದಾರೆ ಅಂದರೆ ಇವತ್ತು ಇಂಗ್ಲೆಂಡ್ ಕೇಳಿದ ಪ್ರಥಮ ಪಾರ್ಲಿಮೆಂಟ್ ಅಂತ ಕರಿತಿದ್ರು. ಆದರೆ ಜಗತ್ತಿನಲ್ಲಿ ಕೇಳಿದಾಗ ಪ್ರಥಮ ಪಾರ್ಲಿಮೆಂಟನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಶಕ್ತಿ, ಒಬ್ಬ ಮಹಾನ್ ಗುರು ಯಾರಂದರೆ ಅವರೇ ವಿಶ್ವಗುರು ಬಸವಣ್ಣವರು ಅನ್ನೋದು ನಾವು ಮರೆಯಬಾರ್ದು. ಯಾಕಂದರೆ ಇಲ್ಲಿವರೆಗೆ ಯಾರಿಗೂ ಗೊತ್ತಿದ್ದಿಲ್ಲ. ಇವತ್ತು ಎಲ್ಲರಿಗೂ ಗೊತ್ತಿತ್ತು, ಆದರೆ ಅದನ್ನು ಏನು ಮಾಡ್ತಿದ್ದಾರೆ, ಮುಚ್ಚಿಡ್ತಿದ್ರು. ಆದರೆ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಮೋದಿ ಕೂಡ ಏನಂತಾನಂದರೆ ಇವತ್ತು ಯಾವುದೇ ಮಾತನಾಡಿದರೂ ಕೂಡ ಬಸವಣ್ಣನ ಹೆಸರನ್ನು ತೆಗೆದುಕೊಳ್ತಿದ್ದಾನೆ. ಅಷ್ಟೇ ಅಲ್ಲದೆ ಅಂತ ಕೇಳಿದಾಗ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಈ ಲೋಕ ತಾಂತ್ರಿಕ ಅನ್ನತಕ್ಕಂಥ ಏನು ಸಂವಿಧಾನದಲ್ಲ, ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಶಕ್ತಿ ಯಾರಂದರೆ ಬಸವಣ್ಣವರು ಅಂತ ಹೇಳಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅದಕ್ಕೆ ನೀವು ಒಪ್ಪಿಕೊಳ್ಳೋದೇನು ಅಷ್ಟೇನು ದೊಡ್ಡದಲ್ಲ. ಅದಕ್ಕಾಗಿ ಇವತ್ತು ನಿಜವಾಗಿ ನಾನು ಹೆಚ್ಚಿಗೆ ಹೇಳಲಾರ್ದೆ ಸಮಯ ಆಗ್ಯದ. ಸಮಯ ಆದರೂ ಕೂಡ ಅಂತ ಕೇಳಿದಾಗ ನೀವೆಲ್ಲ ಕೂತೀರಿ, ನಿಮ್ಮ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಅದ. ಯಾಕಂದರೆ ಇನ್ನೊಂದು ಮಾತು, ಇವತ್ತು ನೀವೆಲ್ಲ ಏನು ಮಾತಾಜಿ ಮತ್ತು ಲಿಂಗಾನಂದ ಸ್ವಾಮೀಜಿಯವರೇನು ಶಿಷ್ಯರೇನಿದಿರಲ್ಲ, ನೀವು ಭಕ್ತರೇನಿದಿರಲ್ಲ, ಶಿಷ್ಯರು ಅನ್ನಂಗಿಲ್ಲ, ನೀವು ಭಕ್ತರೇನಿದಿರಲ್ಲ, ಎಲ್ಲರೂ ಸ್ಕಾರ್ಫ್ ಹಾಕ್ಕೊಂಡು ಇಷ್ಟು ಗಟ್ಟಿದ್ದೀರಿ ಅಂದರೆ ನಿಮ್ಮ ಗಟ್ಟಿತನಕ್ಕೆ ಏನು ಕೇಳಿದಾಗ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, ಸಹಸ್ರ ಕೋಟಿ ಏನಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಅದೇ ಇವತ್ತು. ಯಾಕಂದರೆ ಎಂಥ ಸಂದರ್ಭ ಬರಲಿ ಇವತ್ತು, ಅಂಥ ಸಂದರ್ಭದಲ್ಲಿ ಬಂದರೂ ಕೂಡ ನೀವು ಏನು ಮಾಡ್ತೀರಿ ಅಂದರೆ ಗಟ್ಟಿಯಾಗಿ ಹೋರಾಟ ಮಾಡೋರು ಯಾರಂದರೆ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಹಾಗೂ ಪೂಜ್ಯ ಮಾತಾಜಿಯವರ ಏನು ಭಕ್ತ ಗಣ ಅದಲ್ಲ, ನೀವು ಅದ್ಭುತವಾಗಿ ಹೋರಾಟ ಮಾಡ್ತೀರಿ. ನಿಮ್ಮ ಹೋರಾಟಕ್ಕೆ ಅದಕ್ಕಾಗಿ ನಿಮ್ಮ ಹೋರಾಟಕ್ಕೆ ಮೆಚ್ಚಿನೇ ನಾವೆಲ್ಲರೂ ಸೋತು ಹೋಗಿ ಇವತ್ತು. ಯಾಕಂದರೆ ನಾವು ಇವತ್ತು ಇಷ್ಟು ಗಟ್ಟಿ ಇದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಪ್ರಾಣ ಹೋದರೂ ಕೂಡ ನೀವೇನು ಕೇಳಿದಾಗ ನೀವು ಹಿಡಿದಿರ್ತಕ್ಕಂಥ ಛಲ ಬಿಡೋಂಗಿಲ್ಲ. ಅದಕ್ಕಾಗಿ ನೀವು ಹಿಡಿದಿರ್ತಕ್ಕಂಥ ಏನು ಕೇಳಿದಾಗ ನೇಮ ಬಿಡೋಂಗಿಲ್ಲ. ನೀವು ಹಿಡಿದಿರ್ತಕ್ಕಂಥ ಏನು ಕೇಳಿದಾಗ ನಿಮ್ಮ ಸತ್ಯವಾಗಿರ್ತಕ್ಕಂಥ ಧರ್ಮ ಏನದಲ್ಲ ಆ ಧರ್ಮ ಬಿಡೋಂಗಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಿದ್ದೇನೆ. ನಮ್ಮ ಬಸವಪ್ರಭು ಸ್ವಾಮೀಜಿಯವರು ಹೇಳಿದರು, ಅಪ್ಪಾಜಿ ನೀವು ಬರಬೇಕಂತ ಹೇಳಿದರು ನನಗೆ. ಅದಕ್ಕಾಗಿ ಬಸವಪ್ರಭು ಸ್ವಾಮೀಜಿಯವರು ಪಾಪ ನೋಡ್ರಿ ಎಷ್ಟು ಕಷ್ಟ ಅದ ಅಂದರೆ ಇವತ್ತು ಇಲ್ಲಿ ಅಡವಿಯಲ್ಲಿ ಬಂದು ಗುಣತೀರ್ಥವಾಡಿ ಅಂತ ಇಲ್ಲೇ ಪಕ್ಕದಲ್ಲಿ ಅದ, ಇಲ್ಲಿ ದಾನಮ್ಮ ದೇವಿ ಗವಿ ಅದ. ಯಾಕಂದರೆ ದಾನಮ್ಮ ದೇವಿ ಅಂದಾಗ ಇಲ್ಲಿ 12ನೇ ಶತಮಾನದಲ್ಲಿ ಬಂದು ದಾಸೋಹ ಸೇವೆಯನ್ನು ಮಾಡ್ತಿದ್ಲು. ಅಷ್ಟೇ ಅಲ್ಲದೆ ತಿಪ್ಪೆಯ ಮೇಲೆ ಇರ್ತಲ್ಲ ಆ ತಾಯಿ, ತಿಪ್ಪೆಯ ಮೇಲೆ ಇರ್ತಕ್ಕಂಥ ತಾಯಿ ದಿನಾಲು ಏನು ಕೇಳಿದಾಗ ಇಲ್ಲಿ ದಾನಮ್ಮ ದೇವಿ ದಾಸೋಹ ಮಾಡ್ತಿದ್ಲು. ಆ ತಾಯಿ ಇವತ್ತು ಎಲ್ಲೆಂದರೆ ಅದು ಜತ್ ತಾಲೂಕದಲ್ಲಿ ಗುಡ್ಡಾಪುರ ಅಂತದ. ಆ ಗುಡ್ಡಾಪುರದಲ್ಲಿ ಏನು ಕೇಳಿದಾಗ ಹೋಳಿಗೆ ಮತ್ತು ತುಪ್ಪ ಯಾರೇ ಸಹಸ್ರ ಏನು ಕೇಳಿದಾಗ ಜಂಗಮರ ಅಂದರೆ ಇನ್ನೊಂದು ಅರ್ಥದಲ್ಲಿ ದಯಮಾಡಿ ನಾನು ಕೂಡ ಹಿರೇಮಠ ಮನೆತನದಲ್ಲಿ ಹುಟ್ಟಿದ್ದೇನೆ. ಇವತ್ತು
ನಾ ಎಲ್ಲಿ ಹುಟ್ಟಿದೆ ಅಂದರೆ ಮುಧೋಳದಲ್ಲಿ ಏನು ರಂಭಾಪುರಿ ಪೀಠ ಅಂತಲ್ಲ, ಪೀಠದಲ್ಲೇ ಹುಟ್ಟಿದ್ದೇನೆ. ಆದರೆ ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ಕಾವಿ ಬಟ್ಟೆ ಹಾಕ್ಕೊಂಡವರೇ ಜಂಗಮರಲ್ಲ. ದಯಮಾಡಿ ಎಲ್ಲರೂ ನೀವು ಯಾಕಂದ್ರೆ ಅರ್ಥ ಮಾಡಿಕೊಳ್ಬೇಕು. ಯಾರು ಹಿರೇಮಠ ಅಂತ ಬರ್ತಾರೆ ಅವರೆಲ್ಲ ಜಂಗಮರು. ಇವತ್ತು ಯಾರು ಬಸವ ಧರ್ಮವನ್ನು ನಂಬ್ತಿದ್ದಾರೆ, ಯಾರು ಬಸವಣ್ಣನ ವಚನಗಳನ್ನು ಓದ್ತಿದ್ದಾರೆ, ಯಾರು ಬಸವಣ್ಣನ ತಳಹದಿಯ ಮೇಲೆ ಯಾರು ನಡೀತಾರೆ, ನಡೆ ಮತ್ತು ನುಡಿ ಒಂದಿರ್ತದಲ್ಲ, ಅವರೆಲ್ಲರೂ ಜಂಗಮರು. ಅವ್ರಿಗೆಲ್ಲರಿಗೂ ಜಂಗಮರ ಅಂತ ಕರಿಬೇಕು. ಸಮಾಜದಲ್ಲಿ ಒಳ್ಳೆಯ ಕೆಲಸ ಯಾರು ಮಾಡ್ತಾರೆ ಅವ್ರು ಜಂಗಮರು. ಗುರು ಅಂದರೆ ಯಾರಂದಾಗ ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ಬಂದವರು ಗುರು ಅಲ್ಲ. ನಾವೇನು ಅಜ್ಞಾನದಲ್ಲಿ ಇರ್ತೀವಲ್ಲ, ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕು ಯಾರು ನೀಡ್ತಾರಲ್ಲ ಅವರು ಮಾತ್ರ ಗುರು ಆಗ್ತಾರೆ. ಎಲ್ಲರೂ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಅದಕ್ಕಾಗಿ ನಿಜವಾಗಿ ನನಗೆ ಭಾಳ ಸಂತೋಷ ಆಗ್ತದ. ಪರಮ ಪೂಜ್ಯ ಶ್ರೀಗಳವರು ಇಲ್ಲಿ ದಾನಮ್ಮನ ಗವಿ ಅದ, ಆ ಗವಿ ಮುಖಾಂತರವಾಗಿ ಏನು ಮಾಡ್ತಾರೆ ಅಂದರೆ ದಾನಮ್ಮ ದೇವಿ ಉತ್ಸವ ಮಾಡ್ತಾರೆ. ಇಲ್ಲಿವರೆಗೆ ಯಾರೂ ದಾನಮ್ಮ ದೇವಿ ಉತ್ಸವ ಮಾಡಿಲ್ಲ. ಈ ಪ್ರಪ್ರಥಮವಾಗಿ ದಾನಮ್ಮ ದೇವಿ ಉತ್ಸವ ಯಾಕಂದರೆ ಮಾಡಿದವರು ನಮ್ಮ ಬಸವಪ್ರಭು ಸ್ವಾಮಿಗಳು. ನಾವು ಏನು ಮಾಡಿದೆ ಅಂದರೆ ಬೇರೆ ಬೇರೆ ಉತ್ಸವ ಮಾಡಿದೆವು, ಬಸವೇಶ್ವರ ಉತ್ಸವ ಮಾಡಿದೆವು. ಆದರೆ ಎಲ್ಲರ ಜೊತೆಯಲ್ಲಿ ದಾನಮ್ಮ ದೇವಿ ಉತ್ಸವ ಮಾಡಿದರೆ ಕೂಡ ಇಲ್ಲಿ ಮುಖ್ಯವಾಗಿ ಏನು ಮಾಡ್ಯಾರ ಅಂದರೆ ಬಸವ ಧರ್ಮ ಗುರುವಿನ ಅಂತ ಕೇಳಿದಾಗ ಭಾವಚಿತ್ರ ಒಂದು ಕಡೆ ಸಿದ್ದರಾಮೇಶ್ವರದ ಹಾಕಿ, ಒಂದು ಕಡೆ ಏನು ಕೇಳಿದ ದಾನಮ್ಮನ ದೇವಿಯ ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ಅದಕ್ಕಾಗಿ ಸಮಾಜದಲ್ಲಿ ಏನಾಗಿದೆ ಅಂದರೆ ಇನ್ನೊಂದು ಬೇಜಾರದ ಸಂಗತಿ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಸಮಾಜವನ್ನು ಗುರುತಿಸಿ ಅವರೆಲ್ಲರನ್ನು ಒಂದು ಕೂಡಿಸಿ ಬಸವ ಧರ್ಮವನ್ನು ಕಟ್ಟಿದರು, ಲಿಂಗಾಯತ ಧರ್ಮವನ್ನು ಕಟ್ಟಿದರು. ಆದರೆ ಈಗಿನ ಕಾಲದ ಏನಾಗಿದೆ ಅಂದರೆ ಎಲ್ಲರೂ ಬೇರೆ ಬೇರೆ ಪಂಗಡಗಳನ್ನ ಮಾಡ್ತಾರೆ. ಹಡಪದಪ್ಪನ ಸಮಾಜ ಬೇರೆ, ಆಮೇಲೆ ಏನು ಕೇಳಿದ್ರೆ ಡೋರರ ಕಕ್ಕೈನ ಸಮಾಜ ಬೇರೆ, ಅಂಬಿಗರ ಚೌಡಿನ ಸಮಾಜ ಬೇರೆ. ನೀವು ಬೇರೆ ಬೇರೆ ಸಮಾಜ ಮಾಡ್ಕೊಂಡ್ರೆ ಬೇಡ ಅನ್ನಂಗಿಲ್ಲ. ಆದರೆ ಮುಖ್ಯವಾಗಿ ಏನು ಮಾಡ್ಬೇಕಾದ್ರೆ ಬಸವಣ್ಣನ ಇಟ್ಕೊಳ್ಬೇಕು. ಬಸವಣ್ಣನ ಅಲ್ಲಿ ಎಲ್ಲರೂ ನೀವು ಓಂ ಶ್ರೀ ಗುರು ಬಸವಲಿಂಗ ಅಂತೇಳಿ ಬರೋದೇನಂತ ನಂತರ ಏನು ಮಾಡಿದ್ರೆ ಅಂದರೆ ನೀವು ಸಂಘಟನೆಗಳನ್ನ ಮಾಡಿರಿ. ನಿಮಗೆ ನಾನು ಅಡ್ಡಿ ಅದಕ್ಕೆ ಅದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋಂಗಿಲ್ಲ. ಅದಕ್ಕಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಇವೆಲ್ಲ ವಿರಕ್ತ ಮಠಾಧೀಶರು ಇನ್ನೊಂದು ನೆನಪಿಟ್ಕೊಂಡು ನೀವೆಲ್ಲರೂ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿರಕ್ತ ಮಠಾಧೀಶರು ನೀವೇನು ಮಾಡ್ತೀರಂದರೆ ಬಸವಣ್ಣ ಮತ್ತು ಅಲ್ಲಮ ಪ್ರಭುವಿನ ಹೆಸರು ಮೇಲೆ ಏನು ಮಾಡ್ತೀರಿ, ಊಟ ಮಾಡ್ತೀರಿ. ಅವರ ಹೆಸರ ಮೇಲೆ ಏನು ಮಾಡ್ತೀರಿ ಅಂದರೆ ನಮ್ಮ ಮಠಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಕಟ್ತಿದ್ದೇವೆ. ಅವ್ರ ಹೆಸರು ಮೇಲೆ ಏನು ಕೇಳಿದಾಗ ಕಾಲೇಜು ಸ್ಕೂಲುಗಳನ್ನು ತೆಗೆದಿದ್ದೇವೆ. ಆದರೆ ಎಲ್ಲರ ಮಠಗಳಲ್ಲಿ ಏನು ಕೇಳಿದಾಗ ಏನು ಮಹಾದ್ವಾರ ಇರ್ತದಲ್ಲ, ಆ ಮಹಾದ್ವಾರದ ಮುಖ್ಯ ಮಹಾದ್ವಾರದ ಮೇಲೆ ಏನಿರಬೇಕಂದ್ರೆ ಒಂದು ಕಡೆ ಬಸವಣ್ಣ ಇರಬೇಕು, ಒಂದು ಕಡೆ ಅಲ್ಲಮ ಪ್ರಭುದ ಇರಬೇಕು. ಇವರಿಬ್ಬರು ಇರಬೇಕು. ಯಾಕಂದರೆ ಮೂಲ ಪುರುಷರು ಇವತ್ತು ಅನುಭವ ಮಂಟಪದ ಅಧ್ಯಕ್ಷರು ಯಾರಂದರೆ ಅಲ್ಲಮ ಪ್ರಭು. ಆಮೇಲೆ ಅದರ ನೇತೃತ್ವ ಯಾರಂದರೆ ಧರ್ಮಗುರು ಅಂದರೆ ಬಸವಣ್ಣ. ಅದಕ್ಕಾಗಿ ಇವೆಲ್ಲರೂ ಇರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಪ್ರೊಫೆಸರ್ ಶರಣ ಶ್ರೀಶೈಲ್ ಜಿ ಮಸೂತಿ ಅವರು ಏನು ಕೇಳಿದಾಗ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಆದರೆ ಅವರು ಇಲ್ಲಿ ದಾನಮ್ಮ ಕಂದನ ವಚನಗಳಂತೇಳಿ ಭಾಳ ಚೆನ್ನಾಗಿ ವಚನಗಳು ಬರೆದಾರ. ಒಂದು ಸ್ವಲ್ಪ ವಚನಗಳು ಬರೆದರೂ ಕೂಡ ಇಟ್ಟು ಚೆನ್ನಾಗಿ ಏನು ಕೇಳಿದಾಗ ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ವಚನ ಏನು ಕೇಳಿದಾಗ ನಾನು ಮುಂದೆ ಏನು ಕೇಳಿದಾಗ ಇಲ್ಲಿ ಭಾಳ ಚಂದ ಹೇಳ್ತಾರೆ. ಏನಂದರೆ ರಕ್ತ ಸಂಬಂಧದವರನ್ನು ಪ್ರೀತಿಸಿದರೆ ಮಾಯೆ. ನೋಡ್ರಿ ಎಷ್ಟು ಚಂದದ, ಭಾಳ ಚಂದ ಹೇಳ್ತಾರೆ. ಏನಂದರೆ ರಕ್ತ ಸಂಬಂಧದವರನ್ನು ಪ್ರೀತಿಸಿದರೆ ಮಾಯೆ. ರಕ್ತ ಸಂಬಂಧ ಕೇಳಿ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾನ. ಅದು ಯಾರಿಗೆ ಪ್ರೀತಿ ಮಾಡಬೇಕು ಮುಂದೆ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಎಲ್ಲವರನ್ನು ಎಂಥವರನ್ನು ಪ್ರೀತಿಸಿದರೆ ದಯ. ನೋಡ್ರಿ, ಅದಕ್ಕಾಗಿ ಬಸವಣ್ಣ ಏನಂದ್ರೆ ದಯವೇ ಧರ್ಮದ ಮೂಲವಯ್ಯ ಅಂತಂದ್ರೆ ಈ ಧರ್ಮಕ್ಕೆ ಮೂಲ ಯಾವುದು? ದಯಾ ಬೇಕು. ಅದಕ್ಕಾಗಿ ನಾವೇನು ಕೇಳಿದರೆ ರಕ್ತ ಸಂಬಂಧಿಯ ಜೊತೆ ಹೋಗೋದಕ್ಕಿಂತ ಯಾರು ದೀನಲ್ಲಿದ್ದಾರೆ, ದುಃಖಿತರಿದ್ದಾರೆ, ಸಮಾಜದಲ್ಲಿ ತುಳಿತಕ್ಕೆ ಯಾರು ಒಳಪಟ್ಟಾರೆ ಅವರನ್ನೇ ಪ್ರೀತಿ ಮಾಡಿದ್ರೆ ಏನಾಗ್ತದೆ ಅಂದರೆ ದಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಹೇಳ್ತಾರೆ. ಏನಂದರೆ ಸಾಧಕರಲ್ಲಿ ಈ ದಯ ಇರಬೇಕು. ಯಾರು ಸಾಧಕರಂದರೆ ಸಮಾಜದಲ್ಲಿ ಯಾರು ಕೆಲಸ ಮಾಡ್ತೀರಿ, ಒಳ್ಳೆಯ ಕೆಲಸ ಮಾಡ್ತೀರಿ, ನಾ ಕೆಟ್ಟವ್ರಿಗೆ ಸಾಧಕರು ಅನ್ನಂಗಿಲ್ಲ. ಸಾಧಕರಂದರೆ ಜೀವನದಲ್ಲಿ ಏನಕ್ಕೆ ನಡೆದಂತೆ ನುಡಿದವರು ಇರಬೇಕು. ಏನು ನುಡಿತೀರಿ ಅದು ನಡಿಬೇಕು. ಕೇವಲ ನಡೆಯುವುದೊಂದು ಎಷ್ಟೋ ಮಂದಿ ಏನು ಮಾಡ್ತಾರೆ, ಸಾಧಕರು ಇರ್ತಾರೆ. ಸಾಧಕರು ಎದಕ್ಕೆ ಇರ್ತಾರೆ? ರೊಕ್ಕ ಗಳಿಸೋ ಸಲುವಾಗಿ ಸಾಧಕರು ಇರ್ತಾರೆ. ಅಂಥ ಸಾಧಕರು ನಮಗೆ ಬೇಕಾಗಿಲ್ಲ. ಅದಕ್ಕಾಗಿ ಸಾಧಕರಲ್ಲಿ ದಯ ಇರಬೇಕು ಎಂದು ನಿಜ ಶರಣ ದಾನಮ್ಮನ ಕಂದ ಬಸವ ಕಿರಣ. ಬಸವ ಕಿರಣ ಅಂದರೆ ಯಾರು? ಅವರೇ ನಮ್ಮ
ಮಸೂತಿಯವರು ದಾನಮ್ಮನ ಇಲ್ಲಿ ಕಂದ ಕಿರಣ್ ಅಂತ ಹೇಳಿ ಭಾಳ ಚೆನ್ನಾಗಿ ಏನು ಮಾಡ್ಯಾರ ಅಂದರೆ ಇಲ್ಲಿ 37 ವಚನಗಳನ್ನು ಏನು ಮಾಡ್ಯಾರ ಅಂದರೆ ಇಲ್ಲಿ ಬರೆದಿದ್ದಾರೆ. ಅದ್ರ ಜೊತೆಲಿ ಏನ್ರಿ ಇಲ್ಲಿ ಇವರು ಸೋಷಿಯಲ್ ಸರ್ವಿಸ್ ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರ ಅಂತ ಮಾಡ್ತಾರೆ ಮತ್ತು ಅದರ ಜೊತೆಯಲ್ಲಿ ಲಿಂಗಾಯತ ಧರ್ಮದ ಅಧ್ಯಯನ ಕೇಂದ್ರವಂತ ಮಾಡಿಕೊಂಡು ಬಡ ಮಕ್ಕಳಿಗೆ ಏನು ಕೇಳಿದಾಗ ಉಚಿತವಾಗಿ ಅಭ್ಯಾಸ, ಅದರ ಜೊತೆಯಲ್ಲಿ ಲಿಂಗಾಯತ ಧರ್ಮದ ಒಳ್ಳೆಯ ಸೇವೆಯನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ನಾನು ಏನು ಮಾಡ್ತೇನೆ ಅನಂತ ಧನ್ಯವಾದಗಳು ಹೇಳ್ತಿದ್ದೇನೆ. ಅದ್ರ ಜೊತೆ ನಮ್ಮ ಬಾಳೂರವರು ಬಂದಾರ. ನಮ್ಮ ಬಾಳೂರವರಿಗೆ ಪ್ರಶಸ್ತಿ ಇಲ್ಲಿ ಅವರಿಗೂ ಕೂಡ ಕೊಡಲಾಗ್ತದೆ. ಅವರು ಭಾಳ ಒಳ್ಳೆಯ ಶಿಕ್ಷಕರು ಅವ್ರಿಗೆ ಸಮಾಜದಲ್ಲಿ ಕೇಳಿ ನಮ್ಮ ಬಾಳೂರವರಂದರೆ ನನಗೆ ಅತ್ಯಂತ ಪ್ರೀತಿಯ ಭಕ್ತರು. ಅವರ ಸಮಾರಂಭ ಎಲ್ಲೇ ಇದ್ದರೂ ನಾನು ಹೋಗಿ ಭಾಗವಹಿಸ್ತಿದ್ದೇನೆ. ಅದಕ್ಕಾಗಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ವಿಶ್ವಗುರು ಬಸವಣ್ಣವರು ಆಶೀರ್ವಾದ ಮಾಡಲಿ. ಅದ್ರ ಜೊತೆಲಿ ಡಾಕ್ಟರ್ ಹೋಗಿರ್ಬೋದು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಡಾಕ್ಟರ್ ಕೆಲಸ ನೋಡಿದರೆ ಇಲ್ಲಿ ಸಂತೋಷ ಆಗ್ತದೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಇಲ್ಲಿ ಎಲ್ಲರನ್ನು ಕೂಡಿಸಿ ಏನು ಮಾಡಿದ್ದಾರೆ ಅಂದರೆ ಸತಿಪತಿಗಳಿಗೆ ಇಲ್ಲಿ ಪೂಜ್ಯ ನಮ್ಮ ಬಸವಪ್ರಭು ಮಹಾಸ್ವಾಮೀಜಿಯವರಿಗೆ ಒಂದೊಂದು ಬಿರುದವನ್ನು ಕೊಟ್ಟು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಅದಕ್ಕಾಗಿ ನೀವೆಲ್ಲ ಕೂಡಿರಿ. ಯಾಕಂದರೆ ಇಲ್ಲಿ ಇನ್ನೊಂದು ಭಾಳ ಸಂತೋಷ ಏನಂದರೆ ನಾನು ಬೆಳತನಕ ಕೂಡಲಿ ಏನೋ ಅಂತ ಅನಿಸ್ತದಿಲ್ಲ. ಅಲ್ಲಿ ಎಷ್ಟು ಚಂದ ಗಾಳಿ ಬರ್ತದೆ ನೋಡ್ರಿ. ಇಲ್ಲಿ ಇಂಥ ಗಾಳಿ ಸಿಗಂಗಿಲ್ಲ. ಇಲ್ಲಿ BP ಶುಗರ್ ಯಾವುದೇ ರೋಗ ಇರಲಿ, ಆ ರೋಗ ಇದ್ದವ್ರು ಬಂದು ಇಲ್ಲಿ ಒಂದು 10-15 ನಿಮಿಷ ಉಳಿದ್ರೆ ಸಾಕು, ನಿಮ್ದು ಎಲ್ಲ ರೋಗ ಹೋಗ್ತದೆ. ಇವತ್ತು ಅಷ್ಟು ಅದ್ಭುತವಾದಂಥ ಇದು ಜಾಗ, ಇದು ಕೆಲಸ ಇವತ್ತು ನಮ್ಮ ಬಸವಪ್ರಭು ಸ್ವಾಮೀಜಿಯವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಗುಲ್ಬರ್ಗ ರಾಷ್ಟ್ರೀಯ ಬಸವಳದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರೇವಣಪ್ಪ ಹೆಗಣೆಯವರು ಕೂಡ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ನಿಮ್ಮ ಹೆಸರು ಏನಂದ್ರಲ್ಲ, ಗುಂಡಪ್ಪ ಸಂಗಮಕರ್. ನಮ್ಮ ಗುಂಡಪ್ಪ ಸಂಗಮಕರ್ ಏನು ಕೇಳಿದಾಗ ಭಾಳ ಒಳ್ಳೆಯ ಮಾತುಗಳನ್ನ ನಡೆದರು, ಸಂಚಲನೆ ಮಾಡಿದರು. ಅದ್ರ ಜೊತೆ ಇವರೆಲ್ಲ ಏನು ಕೇಳಿದಾಗ ಎಲ್ಲರ ಹೆಸರು ನನಗೆ ನೆನಪಿಲ್ಲ. ದಯಮಾಡಿ ಎಲ್ಲರೂ ಮಖವನ್ನು ನೋಡಿದ ಕೂಡಲೇ ನಿಮ್ದು ಎಲ್ಲ ನೆನಪಾಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಏನು ಕೇಳಿದಾಗ ಅಚ್ಚುಕಟ್ಟಾಗಿ ನೀವೆಲ್ಲ ಕೆಲಸ ಮಾಡಿರಿ. ನಮ್ಮ ದೇಸಾಯಿ ಅವರು ಅವ್ರದ್ದು ಒಂದು ಹಾಡು ಕೇಳ್ತೇವೆ. ನಮ್ಮ ದೇಸಾಯಿ ಹೆಸರು ಏನೋದಲ್ಲ ನಮ್ಗೆ, ನಮ್ಮ ದಿಲೀಪ್ ದೇಸಾಯಿ ಅವರು ನಮ್ಮ ಶ್ರೀಮಠದಲ್ಲಿ ಕೂಡ ಬಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಂಗೀತ ಸೇವೆಯನ್ನು ಮಾಡ್ತಿದ್ದಾರೆ. ನಮ್ಮ ದಿಲೀಪ್ ದೇಸಾಯಿ ಬಂದ ಕೂಡಲೇ ನನಗೆ ಭಾಳ ಸಂತೋಷ ಆಯಿತು. ಅವ್ರು ನೋಡಿದ ಕೂಡಲೇ ಗದ್ಲಿಗಾಮದವರು, ಅವ್ರ ಜೊತೆಲಿ ತಬಲಾ ವಾದಕರು, ಭಾಳ ದೊಡ್ಡ ಸಂಗೀತಗಾರ ಅವರು. ಅದ್ರ ಜೊತೆ ನಮ್ಮ ಸೂರ್ಯಕಾಂತ್ ಪಾಟೀಲ್ ಆಗಲಿ, ನಮ್ಮ ವೀರಶೆಟ್ಟಿಯವರಾಗಲಿ, ಅದ್ರ ಜೊತೆ ಎಲ್ಲ ನಮ್ಮ ಶಿವು ಹೋದ ಮತ್ತು ನಮ್ಮ ಅಲ್ಲಂ ಪ್ರಭು ಎಲ್ಲರೂ ಹೋದರು. ಆದರೆ ಎಲ್ಲರೂ ಏನು ಮಾಡಿರಿ, ಒಳ್ಳೆಯ ಸಾಧನೆ ಮಾಡಿರಿ. ಅದ್ರ ಜೊತೆ ಪೂಜ್ಯ ಸಸ್ತಾಪುರ ಶ್ರೀಗಳವರು ಕೂಡ ವಯಸ್ಸು ಹಿರಿಯರಾದರೂ ಕೂಡ ಅವರು ಕೂತು ನಮ್ಮೆಲ್ಲರ ಮಾತುಗಳನ್ನು ಕೇಳಿದ್ದಾರೆ. ಇಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಇನ್ನೊಬ್ಬ ಸಾಧಕರು ನಮ್ಮ ಹಿಂದೆ ಕೂತಾರೆ. ತಮ್ಮ ಹೆಸರೇನ್ರಿ? ನಮ್ಮ ಯೋಗ ಗುರು ಅಂಥೇಳಿ ಭಾಳ ಚೆನ್ನಾಗಿ ಜತ್ತದಿಂದ ಬಂದಾರ, ದೂರದಿಂದ ಬಂದಿರಿ. ಬೆಂಗಳೂರು, ಜತ್ತು, ಬೆಳಗಾವ. ಒಬ್ಬ ತಾಯಿ ಅಂತ ಕೇಳಿದಾಗ ಗೋಕಾಕದಿಂದ ಬಂದಿರಿ. ಭಾಳ ದೂರದಿಂದ ಬಂದು ಏನು ಮಾಡಿರಿ ಅಂದರೆ ಇಲ್ಲಿ ಸೇವೆ ಮಾಡ್ತಿರಲ್ಲ. ನಿಮಗೆಲ್ಲರಿಗೂ ಆ ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಆಗಲಿ, ಆ ದಾನಮ್ಮ ದೇವಿಯ ಆಶೀರ್ವಾದ ನಿಮ್ಮೆಲ್ಲ ಮೇಲೆ ಇರಲಿ ಅಂಥೇಳಿ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ದಿವ್ಯ ಸಾನ್ನಿಧ್ಯ